ಹಲೋ ನಮಸ್ಕಾರ, ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಣುತ್ ಆರ್ಗಾಣಿಕ. ನೀತಿ ನಿರೂಪಣೆ ಮಾಡೋದಕ್ಕೆ ಅಂತ ಹೇಳಿ ನಾವು 5 ವರ್ಷಕ್ಕೊಂದ್ಸಲ ವೋಟ್ ಹಾಕಿ ಜನರನ್ನ ವಿಧಾನಸಭೆಗೆ, ಪರಿಷತ್ತಿಗೆ, ಸಂಸತ್ತಿಗೆ ಅಂತ ಕಳಿಸ್ತೀವಿ. ಅವರನ್ನು ನಾವು ಕಳಿಸೋದು ನಮ್ಮ ಕುಂದು ಕೊರತೆಗಳನ್ನು ಚರ್ಚೆ ಮಾಡಬೇಕು. ನಮ್ಮ ಮನೆ ಎದುರುಗಡೆ ಆಗೋ ರೋಡು ಅಥವಾ ನಮ್ಮ ಮನೆ ಎದುರುಗಡೆ ಹಾಯುವಂಥ ಚರಂಡಿ, ನಮಗೊಂದು ಸೂರು, ನಮಗೆ ಊಟ ಮಾಡೋದಕ್ಕೆ ಅಕ್ಕಿ, ನಮಗೆ ಬೇಕಾದಂಥ ಮೇಜರ್ ಭದ್ರತೆಗಳನ್ನು ಕಲ್ಪಿಸೋದಕ್ಕೋಸ್ಕರ ನಾವು ಅವ್ರಿಗೆ ವೋಟ್ ಹಾಕಿರ್ತೀವಿ. ಅವರನ್ನು ಆರಿಸಿ ಗೆಲ್ಲಿಸಿ ಕಳಿಸಿರ್ತೀವಿ. ಅವರಿಂದ ನಾವು ಮಿನಿಮಮ್ ಎಕ್ಸ್ಪೆಕ್ಟೇಷನ್, ಅವರೇನು ನಮ್ಮ ಮನೆಗೆ ಪ್ರತಿದಿನ ಬಂದು ನಮ್ಗೆ ಹೇಗಿದ್ದೀರಿ, ನೀವೇನು ಮಾಡ್ತಾ ಇದ್ದೀರಿ ಅಂತ ಕೇಳ್ಕೊಂಡು ಹೋಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಅಥವಾ ವಾರಕ್ಕೊಂದ್ಸಲ ಬನ್ನಿ ಅಂತಂದ್ರೂ ಅದು ಮೂರ್ಖತನ ಅಂತ ಹೇಳ್ಬೋದೇನೋ. ಅಟ್ಲೀಸ್ಟ್ ಅವರು ನಮ್ಮ ಪರವಾದಂಥ ವಿಚಾರಗಳನ್ನು, ನಮ್ಮ ನೋವುಗಳನ್ನು, ನಮಗಾಗಿರುವಂಥ ತೊಂದರೆಗಳನ್ನು ಒಂದು ಕಡೆ ಪ್ರಸ್ತಾಪ ಮಾಡಿ ಅದಕ್ಕೆ ಆ ನೋವಿಗೆ, ತೊಂದರೆಗೆ ಏನೋ ಒಂದು ಸಹಕಾರ ಆಗಲಿ ಅನ್ನುವ ಉದ್ದೇಶ ಇದ್ದರೆ, ಇವತ್ತಿನ ರಾಜಕಾರಣಿಗಳು ಏನು ಸಂಸ್ಕೃತಿ, ಏನು ಸಭ್ಯತೆಯನ್ನು ತೋರಿಸ್ತಾ ಇದ್ದಾರೆ, ಅದು ಎಲ್ಲಿ? ಸದನಗಳಲ್ಲಿ, ಪರಿಷತ್ ಕಲಾಪದಲ್ಲಿ, ವಿಧಾನಸಭಾ ಕಲಾಪದಲ್ಲಿ ಬಳಕೆಯಾಗ್ತಾ ಇರುವಂಥ ಪದ ಕರ್ನಾಟಕ ತಲೆ ತಗ್ಗಿಸುವ ಹಾಗೆ ಮಾಡಿದೆ. ಈಗ ನಾವು ಕೇಳಲೇಬೇಕಾದಂಥ ಪ್ರಶ್ನೆ, ರಾಜಕಾರಣಿಗಳೇ, ಇದೇನ ಸಂಸ್ಕೃತಿ, ಇದೇನ ಸಭ್ಯತೆ ಅಂತ. ಇದೇ ಹೊತ್ತಿನ ವಿಶೇಷ. ನಾನು ಪ್ರಣುತ್ ಆರ್ಗಾಣಿಕ. ಇದೀಗ ಕೆಲವೇ ಕ್ಷಣಗಳ ಹಿಂದೆ ಬಂದಂತ ಅಪ್ಡೇಟ್ ಪ್ರಕಾರವಾಗಿ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಬೇಕು ಅನ್ನುವ ಆದೇಶ ಹೈಕೋರ್ಟ್ನಲ್ಲಿ ಪ್ರಕಟ ಆಗಿದೆ. ಎಲ್ಲಿದ್ದಾರೋ ಅಲ್ಲೇ ಅವರನ್ನ ಬಿಡುಗಡೆ ಮಾಡಬೇಕು. ಅವರನ್ನು ಅರೆಸ್ಟ್ ಮಾಡಿರುವ ರೀತಿ ನೀತಿ ಕಾನೂನು ಬಾಹಿರ. ಈ ಹೈ ಡ್ರಾಮಾಗೆ ಕೊಟ್ಟಿರುವಂತ ಬಿಗ್ಗೆಸ್ಟ್ ಟ್ವಿಸ್ಟ್ ಇದು. ಹೈಕೋರ್ಟ್ನಲ್ಲಿ 24 ಗಂಟೆ ಬೆಳಗಾವಿ ಟು ಬೆಂಗಳೂರು ನಡೆದಿರೋದೇನು ಕೇಳಿದ್ರೆ ಹೈ ಡ್ರಾಮಾ. ನಿನ್ನೆ ಸಂಜೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಹೆಚ್ಚು ಕಡಿಮೆ ಇದೇ ಕಾರ್ಯಕ್ರಮ ಆಗ್ತಾ ಇರೋ ಸಂದರ್ಭದಲ್ಲಿ ಬಂಧನ ಆಗಿತ್ತು. ಇದೀಗ ಸಿಟಿ ರವಿ ಬಿಡುಗಡೆಯ ಆದೇಶ ಆಗಿದೆ ಹೈಕೋರ್ಟ್ನಲ್ಲಿ. ಸಿಟಿ ರವಿಯ ಬಂಧನವೇ ಕಾನೂನು ಬಾಹಿರ ಅಂತ ಹೈಕೋರ್ಟ್ ಹೇಳ್ತಾ ಇದೆ. ಕಾನೂನು ರೀತಿಯಾಗಿ ಬಂಧನ ಆಗಿಲ್ಲ. ಬಂಧನದ ಪ್ರಕ್ರಿಯೆ ಪಾಲಿಸೋದ್ರಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಯಾರ ಪ್ರಭಾವದಿಂದ, ಹೇಗೆ ವಿಫಲರಾದ್ರು? ಪೊಲೀಸರ ಕ್ರಮವನ್ನೇ ಪ್ರಶ್ನೆ ಮಾಡಿದ ಹೈಕೋರ್ಟ್. ಘನತೆವೆತ್ತ ಹೈಕೋರ್ಟ್, ರಾಜ್ಯದ ಹೈಕೋರ್ಟ್ ಕೊಟ್ಟಿರುವಂಥ ಆದೇಶ ಇದು. ಪೊಲೀಸರ ಕ್ರಮವನ್ನು ಪ್ರಶ್ನೆ ಮಾಡಿ ನೀವು ನಡೆದಿರುವಂಥ ರೀತಿ ಸರಿ ಇಲ್ಲ ಅಂತ ಹೇಳಿ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡೋದಕ್ಕೆ ಆದೇಶ ಹೊರಡಿಸಿದೆ. ಅಪ್ಲಿಕೇಶನ್ ಸಲ್ಲಿಕೆ ಆಗಿದೆ FIR ರದ್ದು ಮಾಡಿ ಅಂತ. ಆದರೆ FIR ರದ್ದು ಮಾಡೋದಕ್ಕಾಗಲ್ಲ, ಪ್ರಕರಣ ರದ್ದು ಮಾಡೋದಕ್ಕಾಗಲ್ಲ. ಆದರೆ ಅವರನ್ನು ಬಂಧಿಸಿರೋ ಕ್ರಮ ಸರಿಯಲ್ಲ. ಪ್ರಕರಣದ ವಿಚಾರಣೆ ಯಾವಾಗೇ ಇದ್ರು ಅದಕ್ಕೆ ಸಿಟಿ ರವಿ ಸಹಕಾರ ಕೊಡಬೇಕು. ಎಲ್ಲ ಇದ್ರೂ ಪ್ರಕರಣದ ವಿಚಾರಣೆಗೆ ಅವರು ಹಾಜರಾಗಬೇಕು. ತನಿಖೆ ನಡೆಯೋದಕ್ಕೆ ಅವರು ಸಹಕಾರವನ್ನು ಕೊಡಬೇಕು ಅನ್ನುವ ಕಂಡೀಷನ್ ಜೊತೆಗೆ, ಷರತ್ತಿನ ಜೊತೆಗೆ ಸಿಟಿ ರವಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಮತ್ತು ಅವರನ್ನು ಅರೆಸ್ಟ್ ಮಾಡಿರುವ ಕ್ರಮವೇ ಕಾನೂನು ಬಾಹಿರ. ಅರೆಸ್ಟ್ ಮಾಡಿದ್ದ ಕ್ರಮವೇ ಪೊಲೀಸರ ಆ ರೀತಿ ಮಾಡೋ ಹಾಗಿರಲಿಲ್ಲ. ಅದು ಮಾಡಿದ್ದಾರೆ. ಅದು ಯಾವ ಪ್ರಭಾವ, ಯಾರ ಪ್ರಭಾವ, ಯಾಕೆ ಅರೆಸ್ಟ್ ಮಾಡಿದ್ರು? ಏಕಾಏಕಿ 200-250 ಜನ ಪೊಲೀಸರು ಜಮಾವಣೆಯಾಗಿ ಸಿಟಿ ರವಿ ಅವರನ್ನು ವಿಧಾನಸೌಧದ ಮೆಟ್ಟಿಲುಗಳಿಂದ, ಸುವರ್ಣಸೌಧದ ಮೆಟ್ಟಿಲುಗಳ ಮೇಲಿಂದ ಅವರನ್ನು ಎತ್ತಾಕೊಂಡು ವಾಹನಕ್ಕೆ ಕೂರಿಸ್ಕೊಂಡು ಆಮೇಲೆ ಅದ್ಯಾವುದೋ ಖಾನಾಪುರಕ್ಕೆ ಕರ್ಕೊಂಡು ಹೋಗಿ ಅಲ್ಲೇನೋ ಹಲ್ಲೆ ಮಾಡಿದ್ರು ಅನ್ನೋ ಆರೋಪ. ಅದ್ರ ಜೊತೆಗೆ ನನ್ನ ಮೇಲೆ ಎನ್ಕೌಂಟರ್ ಮಾಡೋ ಪ್ರಯತ್ನ ಆಯಿತು ಅಂತ ಸಿಟಿ ರವಿ ಅವರು ಬೆಳಗಾವಿ ಜಿಲ್ಲಾ ಕೋರ್ಟಲ್ಲಿ ಮಾತಾಡ್ತಾರೆ. ಅವರನ್ನು ರಾತ್ರಿ ಇಡೀ ಸುತ್ತಿಸಿರುವಂಥ ಕ್ರಮ, ಎಲ್ಲೋ ಮಧ್ಯರಾತ್ರಿ ಯಾವುದೋ ಒಂದು ಜನ ಇಲ್ಲದೇ ಇರುವಂಥ ರಸ್ತೆನಲ್ಲಿ, ಜನರು ಓಡಾಡೋದೇ ಇಲ್ಲ ಅನ್ನುವಂಥ ರಸ್ತೆನಲ್ಲಿ ಅವರನ್ನು ನಿಲ್ಲಿಸ್ಕೊಂಡಿರೋದು, ಇವೆಲ್ಲ ಹೈಡ್ರಾಮಾಗಳ ನಡುವೆ 23 ಗಂಟೆಗಳಲ್ಲೇ ಸಿಟಿ ರವಿ ರಿಲೀಸ್ ಆಗಿದ್ದಾರೆ. ಬಂಧನ ಪ್ರಕ್ರಿಯೆ ದೋಷಪೂರಿತ. ಬಂಧನ ಆಗಿರುವ ಪ್ರಕ್ರಿಯೆ ಏನಿದೆ ಅದರಲ್ಲಿ ಹಲವು ಲೋಪದೋಷಗಳಿದೆ. ಬಂಧಿಸುವ ಅಗತ್ಯತೆ, ಅನಿವಾರ್ಯತೆ ಈ ಪ್ರಕರಣದಲ್ಲಿ ಇರಲಿಲ್ಲ. ಆದರೂ ಬಂಧನ ಆಗಿದೆ, ಅದು ಸರಿಯಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ತಕ್ಷಣವೇ ಸಿಟಿ ರವಿ ಅವರನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಆದೇಶವನ್ನು ಪ್ರಕಟ ಮಾಡಿದೆ. ಹಾಗಾದ್ರೆ ಏನು ಲೋಪ? ನೋಟಿಸ್ ಜಾರಿ ಮಾಡಬೇಕು 41A ಅಡಿಯಲ್ಲಿ. ಅದು ಜಾರಿ ಆಗಿಲ್ಲ. ಹಲ್ಲೆ ಮಾಡಿ ಬಂಧಿಸುವ ಅಗತ್ಯತೆ ಅನ್ನೋದು ಇರಲಿಲ್ಲ. ಬಂಧನ ಮಾಡೋದಕ್ಕೆ ಒಂದು ಪ್ರಕ್ರಿಯೆ ನಡೆಸ್ತಾರಲ್ಲ, ಆ ಪ್ರಕ್ರಿಯೆನೇ ಕಾನೂನು ಬಾಹಿರ. ಇನ್ನು ಬಂಧಿಸಿದ್ರು, ಅಟ್ಲೀಸ್ಟ್ ಅದರ ಬಂಧನದ ನಂತರ ಎದುರೋಗಿ ಜಡ್ಜ್ ಮುಂದೆ ಹಾಜರುಪಡಿಸಿಲ್ಲ. ಇಲ್ಲಿ ಪ್ರಕರಣ ದಾಖಲು ಮಾಡಿರೋರು ಫಿರ್ಯಾದಿ ಮತ್ತು ಆರೋಪಿ ಇಬ್ಬರು ಕೂಡ ಜನಪ್ರತಿನಿಧಿಗಳು. ಇಂಥ ಪ್ರಕರಣದಲ್ಲಿ ಸಿಟಿ ರವಿ ಅವರನ್ನ ಬಂಧಿಸಿರೋದು ಒಂಥರ ಬೇಸರದ ವಿಚಾರ. ಪೊಲೀಸರು ಆತುರವನ್ನು ತೋರಿಸಿದ್ರು, ಆತುರದ ನಿರ್ಧಾರವನ್ನ ಅಲ್ಲಿ ಕೈಗೊಂಡ್ರು ಅನ್ನೋದನ್ನ ನೀವು ಅದರ ರಾಜಕಾರಣಿ ಹೇಳ್ತಿರೋದಲ್ಲ. ಹೈಕೋರ್ಟ್ನ ಜಡ್ಜ್ಮೆಂಟಲ್ಲಿ ಹೇಳಿರುವಂಥ ಅಂಶ. ಏನು ಲೋಪದೋಷಗಳು, ಯಾಕೆ ಸಿಟಿ ರವಿ ಅವರನ್ನ ಈ ಕ್ಷಣವೇ ಎಲ್ಲಿದ್ದಾರೋ ಅಲ್ಲೇ ಬಿಡುಗಡೆ ಮಾಡಬೇಕು ಅನ್ನುವ ಆರ್ಡರ್ ಬಂತು ಅಂತಂದ್ರೆ ಅದು ಇದಕ್ಕೆ. ಬಂಧನದ ಮುನ್ನ ಸುಪ್ರೀಂ ಕೋರ್ಟ್ ಸೇರಿದಂತೆ ಹಲವು ಕೋರ್ಟ್ಗಳಲ್ಲಿ ಈ ಹಿಂದೆ ನಡೆದಿರುವ ಹಲವು ಪ್ರಕರಣಗಳಲ್ಲಿ ಒಂದು ಜಡ್ಜ್ಮೆಂಟ್ ಇದೆ. ಯಾವುದೇ ಪ್ರಕರಣ FIR ದಾಖಲಾಗಿರುವಂಥ ಉಲ್ಲೇಖದಲ್ಲಿ 7 ವರ್ಷ ಅಥವಾ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯ ಅವಧಿ ಇದ್ದರೆ
ಯಾವುದಾದ್ರೂ ಒಂದು ಸೆಕ್ಷನಲ್ಲಿ, ಫಾರ್ ಎಕ್ಸಾಂಪಲ್ 75 ಮತ್ತು 79 ಎರಡರಲ್ಲೂ ಶಿಕ್ಷೆಯ ಪ್ರಮಾಣ 3 years 3 ವರ್ಷ ಮತ್ತು ದಂಡ. ಆ ಪ್ರಕರಣಕ್ಕೆ ಅರೆಸ್ಟ್ ಮಾಡುವ ಅಗತ್ಯತೆ ಇಲ್ಲ. 41A ಅಡಿಯಲ್ಲಿ ನೋಟಿಸ್ ಕೊಡಬೇಕು, ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅನ್ಬೇಕು. ವಿಚಾರಣೆಗೆ ಬರದೇ ಇದ್ರೆ ಅಥವಾ ಕಾನೂನು ಕಣ್ತಪ್ಪಿಸಿ ಓಡಾಡ್ತಾ ಇದ್ರೆ, ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಆವಾಗ ಬಂಧನ ಮಾಡಬೇಕೆ ಹೊರತು ತರಾತುರಿಯಲ್ಲಿ ಅವ್ರು ಎಲ್ಲಿದ್ದಾರೋ ಅಲ್ಲಿಂದ ಹೋಗಿ ಎತ್ತಾಕೊಂಡು ಬರಬೇಕು ಅನ್ನೋದಿಲ್ಲ ಕಾನೂನಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟ್. ಸಿಟಿ ರವಿ ರಿಲೀಸ್ಗೆ ಆದೇಶದ ಹಿನ್ನೆಲೆಯಲ್ಲಿ ಇದು ಸತ್ಯಕ್ಕೆ ಸಂದ ಜಯ ಅಂತ ಹೇಳಿದ್ದಾರೆ ಸಿಟಿ ರವಿ. ಸತ್ಯಕ್ಕೆ ಸಂದ ಜಯ ಇದು ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮೊಟ್ಟ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನನ್ನ ಒಬ್ಬ ಟೆರರಿಸ್ಟ್ ಅನ್ನ ನಡೆಸ್ಕೊಂಡ ರೀತಿಯಲ್ಲಿ ನಡೆಸ್ಕೊಂಡ್ರು. ಪೊಲೀಸರು ನನ್ನ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ರು. ನಿದ್ದೆ ಮಾಡೋದಕ್ಕೆ ನನಗೆ ಸುಸ್ತಿದೆ, ಸ್ವಲ್ಪ ತಲೆಭಾರ ಇದೆ, ನಿದ್ದೆ ಮಾಡೋದಕ್ಕೆ ನನಗೆ ಅವಕಾಶವನ್ನೇ ಕೊಟ್ಟಿಲ್ಲ. ನನ್ನ ಮೇಲೆ ಬೇರೆ ಬೇರೆ ಆರೋಪಗಳನ್ನು ಹೊರಿಸಿದ್ರು. ಈಗ ಸತ್ಯಕ್ಕೆ ನಿಜವಾದ ಜಯ ಸಿಕ್ಕಿದೆ ಅಂತ ಸಿಟಿ ರವಿ ರಿಲೀಸ್ ಆರ್ಡರ್ನ ನಂತರ ಮೊಟ್ಟ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸತ್ಯಕ್ಕೆ ಸಂದ ಜಯ ಇದು ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಟಿ ರವಿ. ಸಿಟಿ ರವಿ ಅವರ ರಿಲೀಸ್ ಆದ ಬೆನ್ನಲ್ಲೇ ಇನ್ನೊಂದು ಕಡೆ ಅವರ ಅಭಿಮಾನಿಗಳ ಸಂಭ್ರಮಾಚರಣೆ ನಡೀತಾ ಇದೆ. ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸಿಟಿ ರವಿ ಅವರ ಪರವಾಗಿ ಬಂದಂಥ ಹೈಕೋರ್ಟ್ನ ಆದೇಶವನ್ನು ಸ್ವಾಗತಿಸಿದ್ದಾರೆ. ಕೆಲವೊಂದು ಕಡೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ.